ಶುಕ್ರ ನಂಬರ್ ಬಂದು 6. ತುಂಬ ಒಳ್ಳೆ ನಂಬರ್ 6 ನೀವು ಫಾಲೋ ಮಾಡೋದ್ರಿಂದ ಅತ್ಯಂತ ಶುಭ ಫಲಗಳು, ಒಳ್ಳೆ ರಿಸಲ್ಟ್ ಕೂಡ ನಿಮಗೆ ಸಿಗುತ್ತೆ. ಕಾರ್ ತಗೊಂಡ್ಮೇಲೆ ಇನ್ನೊಂದು ಕಾರ್ ತಗೊಳ್ಳುವಂಥದ್ದು, ಈ ವೃಷಭ ರಾಶಿಯವರು ನಂಬರ್ 8 ಫಾಲೋ ಮಾಡಿದ್ರೆ ಆ ಕಾರ್ನ ಬಿಟ್ಬಿಟ್ಟು ಬೇರೆ ಕಾರ್ಗಳನ್ನು ತಗೊಂಡು ಓಡಿಸುವಂಥದ್ದು ಇರ್ತದೆ. ಅದೊಂದು ನೆಗೆಟಿವ್ ಬಿಟ್ರೆ ನಂಬರ್ 8 ಕೂಡ ಇವ್ರಿಗೆ ತುಂಬಾ ಚೆನ್ನಾಗಿ ಆಗ್ತದೆ. ಕಾರ್ ಪಿರಮಿಡ್ ಅಂತ ಕರಿತೀವಿ, ಪ್ರೋ ಯಂತ್ರ ಅಂತ, ಬಹಳ ಚೆನ್ನಾಗಿರುತ್ತೆ. ಅದನ್ನ ನೀವು ಗಣಪತಿ ಪಕ್ಕದಲ್ಲಿ ಹಾಕೊಳ್ಳೋದ್ರಿಂದ ಆಕ್ಸಿಡೆಂಟ್ಗಳು ಅವಾಯ್ಡ್ ಆಗುತ್ತೆ. ಮುಂದೆ ಇಡೀ ಕಾರ್ ತುಂಬಾ ಪಾಸಿಟಿವ್ ಆಗಿರುತ್ತೆ. ಅದರಿಂದ ಅದನ್ನು ಕೂಡ ನೀವು ಬಳಸ್ಬೋದು. ಶ್ರೀ ಗುರುಭ್ಯೋ ನಮಃ. ಮಾಯಕಾರ ಪ್ರಭುವೇ ನಮಃ. ಗಣೇಶ ದೇವಿ ವಾಗ್ದೇವಿ ಮಮ ವಾಕ್ಯ ಸಿದ್ಧಿ ಗುರುಕುರು ಸ್ವಹ. ಓಂ ನಮೋ ಭಗವತಿ ಚಾಮುಂಡೇಶ್ವರಿ ಮಲಯಾಳ ಸ್ವರೂಪಿಣಿ ಸರ್ವ ಸಿದ್ಧಿಕಾರಿಣಿ ಸಿದ್ಧಿಂ ಬ್ರೂಹಿ ಸ್ವಹ. ಆರಾಧ್ಯ ದೈವನಾಗಿರುವಂತಹ ಮಲೆ ಮಹದೇಶ್ವರರನ್ನ ಮನದಲ್ಲಿ ನೆನೆಯುತ್ತಾ, ವಿದ್ಯಾಗುರುಗಳ ತಂದೆ ತಾಯಿಯ ಪಾದಾರವಿಂದಗಳಿಗೆ ನಮಸ್ಕಾರವನ್ನ ಮಾಡ್ತಾ, ಜಗದ್ಗುರು ಪಂಚಾಚಾರ್ಯರನ್ನ, ಬಸವಾದಿ ಶರಣರನ್ನ ಮನದಲ್ಲಿ ನೆನೆಯುತ್ತಾ, ನನ್ನೆಲ್ಲ ಪ್ರೀತಿಯ ಯೂಟ್ಯೂಬ್ ವಾಹಿನಿ ವೀಕ್ಷಕ ಬಂಧುಗಳಿಗೆ ನಿಮ್ಮ ಮುಗುರು ಮಧು ದೀಕ್ಷಿತ್ ಮಾಡುವ ಪರಿಪೂರ್ಣವಾದಂಥ ನಮಸ್ಕಾರಗಳು. ಹೇಗಿದ್ರಿ ಎಲ್ಲರೂ? ಚೆನ್ನಾಗಿದ್ರಿ ಅಂತ ನಾನು ಕೂಡ ಭಾವಿಸ್ತೇನೆ. ಇವತ್ತು ವೃಷಭ ರಾಶಿಯವರಿಗೆ ಲಕ್ಕಿ ನಂಬರ್ ಮತ್ತು ಲಕ್ಕಿ ಕಲರ್ಸ್ ಬಗ್ಗೆ ಮಾತನಾಡ್ತಾ ಹೋಗೋಣ. ವೃಷಭ ರಾಶಿ ಇಟ್ ಈಸ್ ವೆರಿ ಗುಡ್. ತುಂಬ ಲೆಕ್ಕಾಚಾರ ಇರ್ತಾರೆ, ಒಂದು ಒಳ್ಳೆ ಹ್ಯೂಮನ್ ಬೀಯಿಂಗ್ ಇರುವಂಥದ್ದು, ಹಾರ್ಡ್ ವರ್ಕ್ ಮಾಡುವಂಥದ್ದು, ಎಲ್ಲವೂ ಕೂಡ ಗುಣಧರ್ಮಗಳಿರ್ತವೆ. ಇವರು ಲಕ್ಷ್ಮೀ ಪುತ್ರರು ಅಂತ ಹೇಳ್ಬೋದು. ಅಂದರೆ ಯಾವುದೇ ಸಂದರ್ಭದಲ್ಲಿ ಎಷ್ಟೇ ಕಷ್ಟ ಬಂದರೂ ಯಾವುದೋ ಒಂದು ರೀತಿಯಲ್ಲಿ ಅದು ಸಾಲ್ವ್ ಆಗುತ್ತೆ ಅನ್ನುವಂಥದ್ದು. ಇನ್ನು ಪ್ರಮುಖವಾಗಿ ಇವರಿಗೆ ಯಾವೆಲ್ಲ ಬಣ್ಣಗಳು ಮತ್ತು ಯಾವೆಲ್ಲ ನಂಬರ್ಸ್ಗಳು ತುಂಬ ಚೆನ್ನಾಗಾಗುತ್ತೆ ಅಂತ ಮಾತನಾಡೋದಾದರೆ ನೋಡಿ, ಈ ವೃಷಭ ರಾಶಿಯವರಿಗೆ ಶುಕ್ರ ಅಧಿಪತಿ. ಶುಕ್ರ ಮೀನ್ಸ್ ಲಕ್ಷ್ಮಿ. ಚೆನ್ನಾಗಿರ್ಬೇಕು ಅಂದರೆ ನೀವು ಯಾವ ನಂಬರ್ಸ್ನ ಫಾಲೋ ಮಾಡಬೇಕು? ಶುಕ್ರ ನಂಬರ್ ಬಂದು 6. ತುಂಬ ಒಳ್ಳೆ ನಂಬರ್ 6 ನೀವು ಫಾಲೋ ಮಾಡೋದ್ರಿಂದ ಅತ್ಯಂತ ಶುಭ ಫಲಗಳು, ಒಂದು ಒಳ್ಳೆ ರಿಸಲ್ಟ್ ಕೂಡ ನಿಮಗೆ ಸಿಗುತ್ತೆ. ನಂಬರ್ 6. ಅದಕ್ಕೆ ನಾವು ಯಾವಾಗಲೂ ಏನು ಹೇಳ್ತೀವಿ ಅಂದರೆ 6, 15, 24ನೇ ತಾರೀಕಲ್ಲಿ ಯಾರೆಲ್ಲ ಹುಟ್ಟಿರ್ತೀರೋ ನಿಮಗೆಲ್ಲ ಕೂಡ ಶುಕ್ರ ಅಧಿಪತಿ ಆಗ್ತಾನೆ. ಮತ್ತು ವೃಷಭ ತುಲಾ ರಾಶಿಯಲ್ಲಿ ಹುಟ್ಟಿರುವಂಥವ್ರಿಗೆ ಶುಕ್ರ ಅಧಿಪತಿ ಆಗುವಂಥದ್ದು. ಇಲ್ಲಿ ಪ್ರಮುಖವಾಗಿ ನಕ್ಷತ್ರಗಳು ಅಂತ ಬಂದಾಗ ಭರಣಿ, ಕುಂಭ, ಪೂರ್ವಾಷಾಢ ನಕ್ಷತ್ರದಲ್ಲಿ ಯಾರೆಲ್ಲ ಹುಟ್ಟಿರ್ತೀರಿ ನಿಮಗೂ ಕೂಡ ಶುಕ್ರ ಅಧಿಪತಿ ಆಗ್ತಾರೆ. ನೋಡಿ, KA09 MD ಅಂತ ಬಂದಾಗ ಕೊನೆ 4 ಡಿಜಿಟ್ ತುಂಬ ಇಂಪಾರ್ಟೆಂಟ್ ಆಗ್ತದೆ. ಯಾಕಂದರೆ ಮಿಕ್ಕಂತ ಎಲ್ಲ ನಂಬರ್ಸ್ KA09 MD ಅಂತ ನಾವು ತೊಗೊಂಡ್ರೆ ಅದು ಕಾಮನ್ ಆಗಿ ಎಲ್ಲರಿಗೂ ಕಾರಲ್ಲೂ ಇರುತ್ತೆ. 4 ನಂಬರ್ಸ್ಗಳು ಮಾತ್ರ ನಿಮಗೆ ಚೇಂಜ್ ಆಗ್ತಿರ್ತದೆ. ಅದರಿಂದ ನೀವು 4 ನಂಬರ್ ಮೇಲೆ ಕಾನ್ಸಂಟ್ರೇಟ್ ಮಾಡಿ. ಇಲ್ಲ ಗುರುಗಳೇ, ನಾವು ಎಲ್ಲನೂ ಸೇರಿಸಿ ಟೋಟಲ್ ಮಾಡಿ ನಾವು ನಂಬರ್ 6 ತಗೋತೀವಿ ಅಂದರೆ ಇಟ್ ಈಸ್ ವೆರಿ ಗುಡ್. ಅದು ತಪ್ಪು ಅಂತ ಏನಿಲ್ಲ. ಬಟ್ 4 ಡಿಜಿಟ್ ನೀವು 6 ಬರೋ ತಗೊಂಡ್ರು ಅದು ನಿಮಗೆ ತುಂಬ ಚೆನ್ನಾಗಿ ರಿಸಲ್ಟನ್ನು ಕೊಡುತ್ತೆ. ನಂಬರ್ 6 ಇಸ್ ಅ ವೆರಿ ಬ್ಯೂಟಿಫುಲ್ ನಂಬರ್. ಇನ್ನೊಂದು ಏನಂದರೆ ಧನಾಧಿಪತಿ, ಪಂಚಮಾಧಿಪತಿ, 2ನೇ ಮನೆ ಅಧಿಪತಿ ಮತ್ತು 5ನೇ ಮನೆ ಅಧಿಪತಿ ಆದಂಥ ಬುಧ ತುಂಬ ಒಳ್ಳೆಯದು. ವೃಷಭ ರಾಶಿಯವರಿಗೆ ನಂಬರ್ 6ಗಿಂತ ನಂಬರ್ 5 ತುಂಬ ಒಳ್ಳೆ ರಿಸಲ್ಟನ್ನು ಕೊಡುತ್ತೆ. ಅದರಿಂದ ನಿಮ್ಮ ಕಾರ್ ನಂಬರ್ಸ್ಗಳನ್ನು ತಗೊಳ್ಳುವಾಗ ನಂಬರ್ 5 ಕೂಡ ನಿಮಗೆ ಶುಭ ಫಲವನ್ನು ಕೊಡುತ್ತೆ. ಇನ್ನೊಂದು ನಂಬರ್ ಇದೆ, ಇನ್ಫಿನಿಟಿ ನಂಬರ್. ಇಟ್ ಈಸ್ 8. 10ನೇ ಮನೆ ದಶಮಾಧಿಪತಿ ಅವನು. ಬಟ್ ಏನಂದ್ರೆ ಇದನ್ನ 50-50 ಅಂತ ಕರಿತೀವಿ. ಇದೇನಂದ್ರೆ ಆದ್ರೆ ಬಂಪರೇ ತುಂಬಾ ಚೆನ್ನಾಗಾಗ್ಬಿಡುತ್ತೆ. ಇಲ್ಲ ಅಂದ್ರೆ ವ್ಯಾವಹಾರಿಕವಾಗಿ ಏನು ತೊಂದರೆ ಆಗಿಲ್ಲ ಅಂದ್ರೂ ಪದೇ ಪದೇ ಸ್ವಲ್ಪ ರಿಪೇರಿಗೆ ಬರುವಂಥದ್ದು, ಒಂದಷ್ಟು ದಿನ ಓಡಿಸಿದ ತಕ್ಷಣ ಬೋರ್ ಆಗುವಂಥದ್ದು, ಅಥವಾ ಈ ಕಾರ್ ಕೊಟ್ಬಿಟ್ಟು ಬೇರೆ ತಗೊಳ್ಳೋಣ ಅನ್ನುವಂಥ ಮನಸ್ಥಿತಿ ಬರುವಂಥದ್ದು ಆಗ್ತದೆ ನಂಬರ್ 8 ಇಂದ. ಬಟ್ ವ್ಯಾವಹಾರಿಕವಾಗಿ ಲಕ್ಷ್ಮಿ ಕಾರ್ ಅಂತ ಹೇಳ್ಬೋದು. ಸುಮ್ಮನೆ ಮನೆ ಹತ್ರ ಜಾಸ್ತಿ ಓಡಿಸಿಲ್ಲ, ಸುಮ್ಮನೆ ನಿಂತಿದ್ರು ಕೂಡ ಅದರಿಂದ ಉಪಯೋಗ ಅಂತೂ ಇದ್ದೇ ಇರುತ್ತೆ. ಅಂದರೆ ಅಥವಾ ಅದರ ಒಂದು ಕಾರ್ ತಗೊಂಡ್ಮೇಲೆ ಇನ್ನೊಂದು ಕಾರ್ ತಗೊಳ್ಳುವಂಥದ್ದು ಇನ್ಫಿನಿಟಿ ಅಂತ ಹೇಳ್ತೀವಿ ಯಾವಾಗ್ಲೂ. ವೃಷಭ ರಾಶಿಯವರು ನಂಬರ್ 8 ಫಾಲೋ ಮಾಡಿದ್ರೆ ಆ ಕಾರ್ನ ಬಿಟ್ಬಿಟ್ಟು ಬೇರೆ ಕಾರ್ಗಳನ್ನು ತಗೊಂಡು ಓಡಿಸುವಂಥದ್ದು ಇರ್ತದೆ. ಅದೊಂದು ನೆಗೆಟಿವ್ ಬಿಟ್ರೆ ನಂಬರ್ 8 ಕೂಡ ಇವ್ರಿಗೆ ತುಂಬಾ ಚೆನ್ನಾಗಿ ಆಗ್ತದೆ. ಹಾಗಾದ್ರೆ ನೋಡಿ, ಎಕ್ಸಾಂಪಲ್ 1 2 3 KA09 MD 1230 ಅಂತ ಬಂದ್ರೆ ನಿಮಗೆ ಅದು 6 ಬರುತ್ತೆ. ಅಥವಾ 2004 ಅಂತ ಬಂದ್ರೆ ಕೂಡ ನಿಮಗೆ 4 ಬರುತ್ತೆ. 3003 ಅಂತ ಬಂದ್ರೆ 2103 ಬಂದ್ರೆ ನಂಬರ್ 6 ಆಗುತ್ತೆ. ಅದೇ ತರ ನಿಮಗೆ 5 ಬೇಕು ಅಂದ್ರೆ 2003 ನಿಮ್ಗೆ ತುಂಬಾ ಒಳ್ಳೆ ನಂಬರು. 2201 2201 ಅಂತ ಬಂದ್ರೆ 5 ಆಗುತ್ತೆ. ಈ ತರ ನಿಮ್ಗೆ ಟೋಟಲ್ ಮಾಡಿದ್ರೆ ಸಿಂಗಲ್ ಡಿಜಿಟ್ ನ ಮಾಡಿದಾಗ ಆ ಟೋಟಲ್ ನಂಬರ್ಸ್ ನ
5 ಬರುವಂಥದ್ದು ತುಂಬ ಒಳ್ಳೆಯದು. ಇನ್ನು 8 ಅಂತ ಬಂದರೆ ನಿಮಗೆ 5003, 3005 ಬರುವಂಥದ್ದು, ಅಥವಾ 4103 ಆಗುವಂಥದ್ದು, ಈ ಥರದ್ದೆಲ್ಲ ನಂಬರ್ಗಳನ್ನ ನೀವು ತಗೋಬೋದು. ಅಂದರೆ ಟೋಟಲ್ ಮಾಡಿದಾಗ ನಿಮಗೆ 8 ಬರಬೇಕಾಗ್ತದೆ. ಇದು ನಿಮಗೆ ಲಕ್ಕಿಯೆಸ್ಟ್ ನಂಬರ್ಸ್ಗಳಂತ ನಿಮಗೆ ಹೇಳ್ಬೋದು. ಅಂದರೆ ಒಂದು ಕಾರ್ನ ಸೆಲೆಕ್ಟ್ ಮಾಡುವಂಥ ಸಂದರ್ಭದಲ್ಲಿ ಈ ರೀತಿಯಾಗಿ ನೀವು ಬಳಕೆ ಮಾಡಬೇಕು. ಜೊತೆಗೆ ಈ ಕಾರ್ ತಗೊಳ್ಳೋರಿಗೆಲ್ಲ ಒಂದು ಪರ್ಸನಲ್ ಸಜೆಷನ್ ಏನಂದರೆ, ಕಾರ್ ಪಿರಮಿಡ್ ಅಂತ ಕರಿತೀವಿ, ಪ್ರೋ ಯಂತ್ರ ಅಂತ, ಬಹಳ ಚೆನ್ನಾಗಿರುತ್ತೆ ವೆಹಿಕಲ್ ಪಿರಮಿಡ್ ಅದು. ಅದನ್ನು ನೀವು ಗಣಪತಿ ಪಕ್ಕದಲ್ಲಿ ಹಾಕ್ಕೊಳ್ಳೋದ್ರಿಂದ ಆಕ್ಸಿಡೆಂಟ್ಗಳು ಅವಾಯ್ಡ್ ಆಗುತ್ತೆ. ಮುಂದೆ ಇಡೀ ಕಾರ್ ತುಂಬ ಪಾಸಿಟಿವ್ ಆಗಿರುತ್ತೆ. ಅದರಿಂದ ಅದನ್ನು ಕೂಡ ನೀವು ಬಳಸ್ಬೋದು. ಇನ್ನು ಕಲರ್ಸ್ ಅಂತ ಬಂದರೆ, ಈ ಶುಕ್ರನಿಗೆ ಪಿಂಕ್ ಕಲರ್ ತುಂಬ ಒಳ್ಳೆಯದು. ಬಟ್ ಪಿಂಕ್ ಕಾರ್ಗಳು ಸಿಗೋದಿಲ್ಲ, ಇಲ್ಲ ಒಂದೆರಡು ಚಿಕ್ಕ ಎಲೆಕ್ಟ್ರಿಕ್ ಕಾರ್ಗಳು ಸಿಗ್ಬೋದು. ಬಟ್ ಪಿಂಕ್ ಆಗುತ್ತೆ ಅಂದ್ಬಿಟ್ಟು ಪಿಂಕ್ ಬಳಸಿ ಅಂತಲ್ಲ, ಕ್ರೀಮ್ ಕೂಡ ಬಳಸ್ಬೋದು. ಎನಿ ಲೈಟ್ ಕಲರ್ಸು ಶುಕ್ರನಿಗೆ ಅತ್ಯಂತ ಶುಭ ಫಲವನ್ನು ಕೊಡುತ್ತೆ. ಅದರಿಂದ ಕ್ರೀಮ್ ಆಗುತ್ತೆ. ವೈಟ್ ಕಲರ್ ಕೂಡ ಆಪ್ಷನಲ್ಲಿ ಬಳಸ್ಬೋದು. ಸಿಲ್ವರ್ ಕೂಡ ಇವರು ಬಳಸ್ಬೋದು. ಪ್ಲಾಟಿನಮ್ ಕಲರ್ಸ್ ಅಂತ ಕರಿತೀವಿ ನಾವು, ಆ ಥರ ಸ್ವಲ್ಪ ಶೈನಿಂಗ್ ಇರಬೇಕದು, ಆ ಥರದ ಕಲರ್ಸ್ ಆಗುತ್ತೆ. ಮತ್ತು ಲೈಟ್ ಗ್ರೀನ್ ಕಲರ್ ತುಂಬ ಒಳ್ಳೇದು ಇವ್ರಿಗೆ. ಲೈಟ್ ಗ್ರೀನ್ ಕಲರ್ ತುಂಬ ಚೆನ್ನಾಗುತ್ತೆ. ಪ್ಯಾಸ್ಟಲ್ ಶೇಡ್ಸ್ ಅಂತ ಕರಿತೀವಿ, ಇದು ಕೂಡ ಇವ್ರಿಗೆ ತುಂಬ ಚೆನ್ನಾಗುತ್ತೆ. ಬೆಟರ್ ತುಂಬ ರಿಸ್ಕ್ ಬೇಡಪ್ಪ ಅಂದರೆ ಸಿಲ್ವರ್ ಕಲರ್ ತಗೊಳ್ಳಿ. ಸ್ವಲ್ಪ ಅದರಲ್ಲಿ ರಬ್ಬಿಂಗ್ ಪಾಲಿಶ್ ಎಲ್ಲ ಮಾಡಿಸಿ, ಸ್ವಲ್ಪ ಕೋಟಿಂಗ್ ಎಲ್ಲ ಮಾಡಿಸಿ, ಸ್ವಲ್ಪ ಪಳಪಳ ಅನ್ಬೇಕು, ಆ ಥರ ಮಾಡಿ. ಅದರಿಂದ ನಿಮಗೆ ಒಳ್ಳೆ ರಿಸಲ್ಟ್ ಸಿಗುತ್ತೆ. ಮತ್ತು ಕಾರನ್ನು ಯೂಸ್ ಮಾಡುವಾಗ ಒಂದು ಒಳ್ಳೆ ಕೀ ಚೈನು, ಒಂದು ಒಳ್ಳೆ ಸೀಟ್ಸು, ಮತ್ತು ಒಂದು ಒಳ್ಳೆ ಪರ್ಫ್ಯೂಮ್ನ ಬಳಸಿ. ಯಾಕಂದರೆ ಶುಕ್ರ ಆಕ್ಟಿವ್ ಆಗ್ತಾನೆ. ಅದರಲ್ಲೂ ಕೂಡ ಈ ರೋಸ್ ಪರ್ಫ್ಯೂಮ್ಗಳಂದರೆ ರೋಸ್ ಫ್ಲೇವರ್ದು ಪರ್ಫ್ಯೂಮನ್ನು ಬಳಸೋದು, ಸ್ಯಾಂಡಲ್ ಪರ್ಫ್ಯೂಮ್ನ ಬಳಸೋದ್ರಿಂದ ಕೂಡ ಶುಕ್ರ ಬೇಗ ಆಕ್ಟಿವ್ ಆಗ್ತಾರೆ. ಇದನ್ನು ಕೂಡ ನೀವು ಬಳಸ್ಬೋದು ಅಂತ ಹೇಳ್ತಾ, ಇದು ವೃಷಭ ರಾಶಿಯಲ್ಲಿ ಜನನಾಗಿರುವಂಥವ್ರಿಗೆ ಲಕ್ಕಿ ನಂಬರ್ಸು ಮತ್ತು ಲಕ್ಕಿ ಕಲರ್ಸ್. ಇದನ್ನು ನೀವು ಫಾಲೋ ಮಾಡೋದ್ರಿಂದ ಅತ್ಯಂತ ಶುಭ ಫಲಗಳು ನಿಮಗೆ ಪ್ರಾಪ್ತಿ ಆಗ್ತದೆ. ಮುಂದಿನ ಸಂಚಿಕೆಯಲ್ಲಿ ಮಿಕ್ಕ ರಾಶಿಗಳ ಬಗ್ಗೆ ಕೂಡ ನಾನು ತಿಳಿಸ್ಕೊಡ್ತೀನಿ ಅಂತ ಹೇಳ್ತಾ, ನಿಮಗೂ ನನ್ನನ್ನು ನೇರವಾಗಿ ಭೇಟಿ ಮಾಡಬೇಕು, ನಿಮ್ಮ ಬಗ್ಗೆ ತಿಳ್ಕೋಬೇಕು, ಮತ್ತು ಎಲ್ಲ ವಿಚಾರಗಳ ಬಗ್ಗೆ ಚರ್ಚೆ ಮಾಡಬೇಕು, ಜಾತಕ ತೋರಿಸ್ಬೇಕು, ಟೈಮ್ ಹೇಗಿದೆ, ಮುಂದಿನ ಲೈಫ್ದು ಪ್ಲ್ಯಾನಿಂಗ್ಸ್ಗಳು ಮಾಡ್ಕೋಬೇಕು ಅಂದರೆ ಖಂಡಿತ ಭೇಟಿ ಮಾಡಿ ಹೆಚ್ಚೆಚ್ಚು ಚರ್ಚೆ ಮಾಡೋಣ ಅಂತ ಹೇಳ್ತಾ ಈ ಸಂಚಿಕೆನ ಮುಗಿಸ್ತಾ ಇದ್ದೇನೆ. ಆ ಮಲೆಮಹದೇಶ್ವರ ಅನುಗ್ರಹ ಸದಾ ನಿಮ್ಮ ಮೇಲಿರಲಿ. ನಮಸ್ಕಾರ.